ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಚಿಕ್ಕಮಗಳೂರು ಜಿಲ್ಲೆಯ ಅನೇಕ ಮನೆಗಳಲ್ಲಿ ಲಕ್ಷ್ಮಿಯನ್ನ ಪ್ರತಿಷ್ಠಾಪಿಸಿ ವಿಶೇಷ ಅಲಂಕಾರ ಮಾಡುವುದರೊಂದಿಗೆ ನೆರೆಹೊರೆಯ ನೆಂಟರಿಷ್ಟ ಮಹಿಳೆಯರನ್ನ ಕುಂಕುಮಕ್ಕೆ ಆಹ್ವಾನಿಸಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಚಿಕ್ಕಮಗಳೂರಿನ ಆದರ್ಶ್ ಫರ್ನಿಚರ್ ನಂದಿನಿ ಸುಧೀರ್ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಲಕ್ಷ್ಮೀ ಪೂಜೆಯ ಸಿದ್ಧತೆ ಮಾಡಿಕೊಂಡಿದ್ದ ಇವರು ಬೆಳಗ್ಗೆ ಲಕ್ಷ್ಮೀ ವಿಗ್ರಹಕ್ಕೆ ಹೊಸ ಸೀರೆಯುಡಿಸಿ ಒಡವೆ ಹಾಕಿ ಬಗೆ ಬಗೆಯ ಹಣ್ಣು ಬಗೆ ಬಗೆಯ ಸಿಹಿ ತಿನಿಸುಗಳನ್ನು ನೈವೇದ್ಯಕ್ಕಿಟ್ಟು ಪೂಜೆಗೈದರು. ವರಮಹಾಲಕ್ಷ್ಮಿ ಕರುಣಾಳುವಮ್ಮ ಚರಣಗಳಿ ಶರಣೆಂದೆ ನಮ್ಮ. ವರಮಹಾಲಕ್ಷ್ಮಿ ಕರುಣಾಳುವಮ್ಮ ಚರಣಗಳಿ ಶರಣೆಂದೆ ನಮ್ಮ. ಪತಿದೇವ ಸೌಖ್ಯದಿ ಇರುವಂತೆ ಮಾಡುನಿ ಎಂದೆಂದು ಕಾಪಾಡಿಸಲವಮ್ಮ. ಮಾಂ ಪಾಹಿ ಮಾತಾ 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 ಮಾಂ ಪಾಹಿ ಮಾತಾ. ಹೆಸರಲ್ಲೇ ಇರೋ ಹಾಗೆ ವರಗನ್ ಕೂಡ ಮಹಾಲಕ್ಷ್ಮಿನೇ ವರಮಹಾಲಕ್ಷ್ಮಿ. ಇದು ಬರೋದು ಈ ಹಬ್ಬ ಯಾವಾಗ ಆಚರಿಸ್ತೀವಿ ಅಂದರೆ ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೆ ಮುಂಚೆ ಬರೋ ಶುಕ್ರವಾರದಲ್ಲಿ ನಾವು ಇದನ್ನು ಆಚರಿಸ್ತೀವಿ. ಬೆಳಿಗ್ಗೆನೇ ಎದ್ದು ಎಲ್ಲರೂ ಮನೆ ಮಂದಿ ಎಲ್ಲ ಕೂರ್ತೀವಿ. ಇದಕ್ಕೆ ಗಂಡಸರು ಕೂರಲ್ಲ ಅಂತಾರೆ, ಆದರೆ ನಮ್ಮ ಮನೆಯಲ್ಲಿ ನಾವು ಎಲ್ಲರೂ ಕೂರ್ತೀವಿ. ನಮ್ಮ ಮಗಳು ಸೊಸೆ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಪೂಜೆ ಮಾಡಿ ಭಕ್ಷ್ಯ ನೈವೇದ್ಯ ಎಲ್ಲ ಮಾಡಿ ಆರತಿ ಮಾಡಿ ಎಲ್ಲ ಮಾಡ್ತೀವಿ. ಹೇಗೆ ಅಂದರೆ ಇದು ಬೇರೆ ಹಬ್ಬಗಳಾದರೆ ಮಧ್ಯಾಹ್ನಕ್ಕೆ ಆಗೇ ಹೋಗುತ್ತೆ, ಆದರೆ ಈಗ ಬೇರೆ ಎಲ್ಲನೂ ಕರಿತೀವಿ, ಅರ್ಶಿನ ಕುಂಕುಮ ಕರಿತೀವಿ, ಎಲ್ಲರೂ ಬರ್ತಾರೆ. ಮುತ್ತೈದೆಯರು ಬರೋದನ್ನು ಕಾಯ್ತಾ ಇರ್ತೀವಿ. ನಾವೆಲ್ಲ ಹೊಸ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಸೀರೆ ಉಟ್ಟು ಎಲ್ಲ ಎಷ್ಟು ಸಡಗರದಿಂದ ಆಚರಿಸ್ತೀವಿ ಅಂದರೆ ಖುಷಿ ಆಗುತ್ತೆ. ನಮಗೂ ಹಬ್ಬ ಬರಲಿ ಅಂತ ಕಾಯ್ತಾ ಇರ್ತೀವಿ. ಹಾಗಾಗಿ ಇದು ತುಂಬ ಖುಷಿ ಕೊಡುತ್ತೆ. ಚಿಕ್ಕಮಗಳೂರು ನಗರದ ಎಂಜಿ ರಸ್ತೆ ಪಾಂಡುರಂಗ ಕಾಫಿ ವರ್ಕ್ಸ್ ಪ್ರತಿಭಾ ವೆಂಕಟೇಶ್ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮ ಸಡಗರದ ಜೊತೆಗೆ ಭಕ್ತಿ ಭಾವದಿಂದ ಆಚರಿಸಿದರು. ಲಕ್ಷ್ಮಿಯನ್ನ ಸುಂದರವಾಗಿ ಸೀರೆ ಒಡವೆ ಹೂವುಗಳಿಂದ ಅಲಂಕರಿಸಿ ಬಗೆ ಬಗೆಯ ಹಣ್ಣು ಸಿಹಿ ತಿಂಡಿ ತಿನಿಸುಗಳನ್ನಿಟ್ಟು ಪೂಜೆ ಸಲ್ಲಿಸಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಯಿತು. ಇಂದು ಶ್ರಾವಣ ಮಾಸದ 3ನೇ ಶುಕ್ರವಾರದ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಆಚರಿಸುತ್ತಾ ಇದ್ದೇವೆ. ನಾವು ಚಿಕ್ಕವರಿಂದ ನಾವು ಆಚರಿಸ್ಕೊಳ್ತಾ ಬಂದಿದ್ದೇವೆ. ಇಂದು ನಮ್ಮ ಅತ್ತೆ ಮನೆಗೆ ಬಂದು 39 ವರ್ಷ ಆಯಿತು. ನಾನು ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಆಚರಿಸ್ಕೊಂಡು ಪ್ರತಿ ವರ್ಷದಂತೆ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಬೆಂಗಳೂರಿನ ಅಶ್ವಿನಿ ಪ್ರದೀಪ್ ಅವರ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸಿ ಕಳಶ ಇಟ್ಟು ವಸ್ತ್ರ ಒಡವೆ ದನಕನ ಕಾದಿಗಳನ್ನಿಟ್ಟು ಫಲ ವಸ್ತುಗಳು ಅರಿಶಿಣ ಕುಂಕುಮ ನೈವೇದ್ಯ ತಿಂಡಿ ತಿನಿಸುಗಳನ್ನಿಟ್ಟು ಪೂಜಿಸಿ ಹಬ್ಬವನ್ನು ಆಚರಿಸಲಾಯಿತು. ಟಿವಿಯ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್, ನಾನು ಹಬ್ಬ ಪ್ರತಿ ವರ್ಷವೂ ಆಚರಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಖುಷಿ. ಲಕ್ಷ್ಮಿಗೆ ಅಲಂಕಾರ ಮಾಡಿ ಅದನ್ನು ನೋಡೋದೇ ಒಂದು ಸಂಭ್ರಮ. ಹಾಗಾಗಿ ಪ್ರತಿ ವರ್ಷವೂ ಕೂರಿಸಿ ಅಲಂಕಾರ ಮಾಡಿ ಹಬ್ಬನ ಆಚರಿಸ್ತೀವಿ.
ಚಿಕ್ಕಮಗಳೂರು ನಗರದ ಗೌರಿ ಕಾಲುವೆ ರಾಜೇಶ್ವರಿ ಶ್ರೀನಿವಾಸ್ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಲಕ್ಷ್ಮೀ ದೇವಿಗೆ ವಿಶೇಷ ಅಲಂಕಾರ ಮಾಡಿ ಸಂಭ್ರಮ ಸಡಗರದಿಂದ ಹಬ್ಬವನ್ನು ಆಚರಿಸುವುದರ ಜೊತೆಗೆ ಸಂಪತ್ತು ಸಮೃದ್ಧಿ ಆರೋಗ್ಯ ಕೊಟ್ಟು ಕಾಪಾಡು ತಾಯಿ ಎಂದು ಪ್ರಾರ್ಥಿಸಿದರು. ಸಂಪೂರ್ಣ ಆಷಾಢ ಮಾಸದಲ್ಲಿ ಸಂಪೂರ್ಣ ಮಳೆ ಜಾಸ್ತಿ ಇರುತ್ತೆ. ಇದು ಮುಗಿದ ಕೂಡಲೇ ಹಬ್ಬ ಪ್ರಾರಂಭ, ವರಮಹಾಲಕ್ಷ್ಮಿ ಹಬ್ಬನೇ ಪ್ರಾರಂಭ. ಇದನ್ನು ಎಲ್ಲರೂ ನಾವು ದೂರ ಇರ್ತೀವಿ, ನಾವೆಲ್ಲ ಸಂಬಂಧಿಕರು ಇರ್ಬೋದು, ಸ್ನೇಹಿತರು ಇರ್ಬೋದು, ಇವನ್ನೆಲ್ಲ ನಾವು ನೋಡುವಂಥ ಸ್ಥಿತಿಗೆ ತರುವಂಥದ್ದು ಈ ಆಚರಣೆ. ನಾವೆಲ್ಲರಿಗೂ ಕರಿತೀವಿ, ನಾವು ಸ್ನೇಹಿತರಿಗೆ, ಸಂಬಂಧಿಕರಿಗೆ ಎಲ್ಲರಿಗೂ ನಾವು ಕರೆದು ಒಂದು ಅರಿಶಿನ ಕುಂಕುಮನ ಕೊಟ್ಟು ಅದಕ್ಕೆ ಒಂದು ತಾಂಬೂಲವನ್ನು ಕೊಟ್ಟು ಮಾಡುವ ಪದ್ಧತಿಯನ್ನು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ಇಲ್ಲಿವರೆಗೂ. ಚಿಕ್ಕಮಗಳೂರು ನಗರದ ಗೌರಿ ಕಾಲುವೆ ಮಂಜುಳಾ ನಂಜಪ್ಪ ಅವರ ಮನೆಯಲ್ಲಿ ಬೆಳಗ್ಗೆಯೇ ಮನೆ ಮುಂದೆ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಬಾಗಿಲುಗಳಿಗೆ ತಳಿರು ತೋರಣಗಳಿಂದ ಅಲಂಕರಿಸಿ ದೇವರ ಮನೆಯನ್ನ ಹೂವು ಹಣ್ಣುಗಳಿಂದ ಅಲಂಕರಿಸಿ ದೇವರಿಗೆ ನೈವೇದ್ಯ ಮಾಡಿ ಸಂಭ್ರಮದಿಂದ ಆಚರಿಸಲಾಯಿತು. ಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಹರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಹರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ, ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ. ಆದಿಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಹರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ನಾವು ಒಂದು 30 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಮಾಡ್ದಂಗೆ ನಮಗೆಲ್ಲ ಒಳ್ಳೆಯದೇ ಆಗ್ತಾ ಇದೆ. ಎಲ್ಲ ಮಕ್ಕಳೆಲ್ಲ ಅಭಿವೃದ್ಧಿ ಆದರೂ ಎಲ್ಲ ಚೆನ್ನಾಗಿದೆ, ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ. ಹಾಗಾಗಿ ನೀವು ಎಲ್ಲರೂ ಮಾಡಿದ್ರೆ ಒಳ್ಳೆಯದು. ಸಮಸ್ತ ಕನ್ನಡ ನಾಡಿನ ಭಕುತರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ನನ್ನ ತಾಯಿಯ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೇನೆ ಆ ಪದದಲ್ಲೇನೆ ಪೂರ್ಣ ಅರ್ಥ ಒಳಗೊಂಡಿದೆ. ಏನಂದ್ರೆ ವರ ಮಹಾಲಕ್ಷ್ಮಿ, ಲಕ್ಷ್ಮಿಯ ಪೂಜೆ ಅಂತಂದ್ರೆ ನಮ್ಮೆಲ್ಲ ಭಾರತೀಯರಿಗೆ ಒಂದು ಉತ್ಕೃಷ್ಟವಾದಂತಹ ಹಬ್ಬ. ಯಾಕಂದ್ರೆ ಆಕೆ ಎಲ್ಲವನ್ನ ದಯಪಾಲಿಸುವಂಥವಳು, ಧನವನ್ನ ಹೆಚ್ಚಾಗಿ ನಾವು ಬಯಸುವಂಥ ಹಣವನ್ನ ನೀಡುವಂಥ ಲಕ್ಷ್ಮಿ ಅಂತಲೇ ಹೇಳ್ತೀವಿ. ಆದ್ರೆ ಲಕ್ಷ್ಮಿ ಅನ್ನೋದು ಕೇವಲ ಹಣಕ್ಕೆ ಮಾತ್ರ ಪ್ರತಿರೂಪಳಲ್ಲ, ಆಕೆ ಧಾನ್ಯ ಲಕ್ಷ್ಮಿಯೂ ಹೌದು. ಆಕೆಯ ಲಕ್ಷ್ಮಿಯ ಅವತಾರ ಆರಂಭ ಆಗೋದೇ ಆದಿಲಕ್ಷ್ಮಿ ಅಂತ ಹೇಳಿ, ಎಲ್ಲವನ್ನ ಪ್ರಾರಂಭ ಮಾಡುವಂಥವಳೆ ಲಕ್ಷ್ಮಿ. ಹಾಗಾಗಿ ನಾವು ಲಕ್ಷ್ಮಿಯನ್ನ ಕೇವಲ ಹಣಕ್ಕಾಗಿ ಮಾತ್ರ ಪ್ರಾರ್ಥನೆ ಮಾಡದೆ ಆಕೆಯ ಬರೀ ಲಕ್ಷ್ಮಿ ಅಲ್ಲ, ಆಕೆ ಮಹಾಲಕ್ಷ್ಮಿ. ಹಾಗಾಗಿ ಎಲ್ಲ ಲಕ್ಷ್ಮಿಯರು ಸೇರಿದ ಮಹಾಲಕ್ಷ್ಮಿ ನಮಗೆ ವರವನ್ನ ಕರುಣಿಸು ಅಂತ ಹೇಳಿ ಮಾಡುವಂತಹ ಹಬ್ಬವೇ ವರಮಹಾಲಕ್ಷ್ಮಿ.